ಬೆಳಗಿನ ಜಾವ ಇಡೀ ಹಳ್ಳಿ ನಿದ್ದೆಯಲ್ಲಿದ್ದಾಗ ಪಶ್ಚಿಮ ಬಂಗಾಳದ ಆ ಸಣ್ಣ ಹಳ್ಳಿಗೆ ಏಕಾಏಕಿ ಸಾಲು ಸಾಲು ಪೊಲೀಸ್ ವಾಹನಗಳ ಲಗ್ಗೆ. 2017ರಲ್ಲಿ ಸ್ವಯಂ ನಿವೃತ್ತಿಯಾಗಿ ತಿಂಗಳಿಗೆ ಕೇವಲ 35,000 ರೂಪಾಯಿ ಪಿಂಚಣಿ ಪಡಿತಾ ಇದ್ದ ಒಬ್ಬ ಸಾಮಾನ್ಯ ಸರ್ಕಾರಿ ಬಸ್ ಚಾಲಕನ ಮನೆ ಅದು. ಪೊಲೀಸರು ಬಾಗಿಲು ತೆರೆದು ಒಳಗೋದಾಗ ಅಲ್ಲಿ ಸಿಕ್ಕ ದೃಶ್ಯ ನೋಡಿ ಅಧಿಕಾರಿಗಳೇ ದಂಗಾಗಿದ್ರು. 2 ಬೃಹತ್ ಟ್ರಂಕ್ಗಳಲ್ಲಿ ಕಟ್ಟಿಟ್ಟಿದ್ದ 28.5 ಕೋಟಿ ರೂಪಾಯಿ ನಗದು ಹಣ ಮತ್ತು 15 ಕೆಜಿ ತೂಕದ ಚಿನ್ನದ ಬಿಸ್ಕೆಟ್ಗಳು. ಆ ಹಣ ಎಣಿಸೋದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ನೋಟ್ ಕೌಂಟಿಂಗ್ ಮಷಿನ್ಗಳನ್ನ ತರಿಸಬೇಕಾಯ್ತು. ಸತತ 20 ಗಂಟೆಗಳ ಕಾಲ ನಡೆದ ಈ ಕಾರ್ಯಾಚರಣೆಯ ಅಸಲಿ ರಹಸ್ಯವೇನು? ಕೇವಲ 35,000 ರೂಪಾಯಿ ಪೆನ್ಷನ್ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬಂದಿದ್ದಾದ್ರೂ ಎಲ್ಲಿಂದ? ನಿಜಕ್ಕೂ ಆ ಬಸ್ ಡ್ರೈವರ್ ಮಹಾನ್ ಕುಬೇರನ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಘಟನೆ ನಡೆದಿದ್ದು ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ದೇವುಚಾ ಅನ್ನುವ ಸಣ್ಣ ಹಳ್ಳಿಯಲ್ಲಿ. ನಾರ್ತ್ ಬೆಂಗಾಲ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡಿ 2017ರಲ್ಲಿ ಸ್ವಯಂ ನಿವೃತ್ತಿ ಪಡೆದ ಮಿನಾರ್ ಮೊಂಡಾಲ್ ಎನ್ನುವ ವ್ಯಕ್ತಿ ಅಲ್ಲಿದ್ದಾರೆ. ಊರಿನಲ್ಲಿ ಅತ್ಯಂತ ಶಾಂತಿಯುತ ಸಾಧಾರಣ ಜೀವನ ನಡೆಸುತ್ತಿದ್ದ ನಿವೃತ್ತ ನೌಕರ. ಆದರೆ ಕಳೆದ ಬುಧವಾರ ಬೆಳಗ್ಗೆ ಈ ಹಳ್ಳಿಗೆ ಬೀರ್ಭೂಮ್ ಜಿಲ್ಲಾ ಪೊಲೀಸರ ಪಡೆ ಏಕಾಏಕಿ ಲಗ್ಗೆ ಇಡುತ್ತೆ. ಅಡಿಷನಲ್ ಎಸ್ಪಿ ನೀಲೇಶ್ ಗಾಯಕ್ವಾಡ್ ಹಾಗೂ ಡಿಎಸ್ಪಿ ಕುನಾಲ್ ಮುಖರ್ಜಿ ನೇತೃತ್ವದಲ್ಲಿ ಇಡೀ ಪ್ರದೇಶವನ್ನ ಸಿಆರ್ಪಿಎಫ್ ಹಾಗೂ ಪೊಲೀಸ್ ಪಡೆಯಿಂದ ಸೀಲ್ ಮಾಡಲಾಗುತ್ತೆ. ಆರಂಭದಲ್ಲಿ ಗ್ರಾಮಸ್ಥರಿಗೆ ಅನಿಸಿದ್ದು ಇದು ಯಾವುದೋ ಸಾಮಾನ್ಯ ತನಿಖೆ ಅಂತ. ಆದರೆ ಗಂಟೆಗಳು ಕಳೆದಂತೆ ಅಲ್ಲಿ ತೆರೆದುಕೊಂಡ ದೃಶ್ಯ ಇಡೀ ದೇಶವೇ ಬೆಚ್ಚಿ ಬೀಳುವಂತಿತ್ತು. ಆ 2 ಅಂತಸ್ತಿನ ಮನೆಯಲ್ಲಿದ್ದಿದ್ದು ಸಾಧಾರಣ ಸಾಮಗ್ರಿಗಳಲ್ಲ, ಸಾಲು ಸಾಲು ಟ್ರಂಕ್ಗಳಲ್ಲಿ ತುಂಬಿಟ್ಟಿದ್ದ ನೋಟುಗಳ ಕಟ್ಟುಗಳು. ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದಾಗ ಮನೆಯಲ್ಲಿದ್ದ ನೋಟುಗಳ ರಾಶಿ ನೋಡಿ ಸ್ವತಃ ಅಧಿಕಾರಿಗಳೇ ದಿಗ್ಭ್ರಮೆಗೊಂಡಿದ್ರು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇತ್ತೆಂದ್ರೆ ಹಣ ಎಣಿಸಲು ಕೊನೆಗೆ 5 ಡಿಜಿಟಲ್ ನೋಟ್ ಕೌಂಟಿಂಗ್ ಮಷಿನ್ಗಳನ್ನ ತರಿಸಬೇಕಾಯಿತು. ಜೊತೆಗೆ ಚಿನ್ನದ ತೂಕ ಅಳೆಯಲು ವಿಶೇಷ ತೂಕದ ಯಂತ್ರಗಳನ್ನ ತರಿಸಲಾಯಿತು. ಬೆಳಗ್ಗೆಯಿಂದ ಆರಂಭವಾದ ಈ ಕಾರ್ಯಾಚರಣೆ ಸತತ 20 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆಯಿತು. ಮೊದಲ ಹಂತದಲ್ಲಿ ಸಿಕ್ಕಿದ್ದು 5.5 ಕೋಟಿ ರೂಪಾಯಿ ನಗದು. ಸಂಜೆ ವೇಳೆಗೆ ಆ ಮೊತ್ತ ಬರೋಬ್ಬರಿ 28.5 ಕೋಟಿಗೆ ಏರಿಕೆಯಾಯಿತು. ಜೊತೆಗೆ ಸಿಕ್ಕಿದ್ದು 15 ಕೆಜಿ ತೂಕದ ಬಿಸ್ಕತ್ ಹಾಗೂ ಗಟ್ಟಿ ರೂಪದಲ್ಲಿದ್ದ ಚಿನ್ನ. ಇದರ ಮೌಲ್ಯ 21.5 ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಪ್ರಶ್ನೆ ಮೂಡೋದು ಇಲ್ಲೇ ಸ್ನೇಹಿತರೆ. ನಿವೃತ್ತಿ ನಂತರ ಕೇವಲ 35,000 ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದ ಮಿನಾರ್ ಮೊಂಡಾಲ್ ಬಳಿ ಇಷ್ಟೊಂದು ಹಣ ಬಂದಿದ್ದಾದ್ರೂ ಎಲ್ಲಿಂದ? ಪೊಲೀಸರು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಆತ ನೀಡಿದ ಒಂದು ಹೇಳಿಕೆ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನೀಡಿತು. ವಿಚಾರಣೆ ವೇಳೆ ಮಿನಾರ್ ಮಂಡಲ್ ಬಾಯ್ಬಿಟ್ಟ ಸತ್ಯವೇನು ಗೊತ್ತಾ? ಈ ಹಣ, ಈ ಚಿನ್ನ ನನ್ನದಲ್ಲ. ಇದನ್ನೆಲ್ಲ ನನ್ನ ಭಾವ ಮೈದುನ ತುಳು ಮಂಡಾಲ್ ನನ್ನ ಮನೆಯಲ್ಲಿ ತಂದಿಟ್ಟಿದ್ದ. ಹಾಗಾದ್ರೆ ಯಾರು ಈ ತುಳು ಮಂಡಾಲ್? ಬೀರ್ಭೂಮ್ ಜಿಲ್ಲೆಯ ಅತ್ಯಂತ ಪ್ರಭಾವಿ ಕಲ್ಲು ಹಾಗೂ ಮರಳು ಉದ್ಯಮಿ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಲ್ಲು ಕ್ವಾರಿಗಳ ಟೋಲ್ ಗೇಟ್ಗಳಲ್ಲಿ ಕಂದಾಯ ವಸೂಲಿ ಮಾಡುತ್ತಿದ್ದ ಕೀ ಪರ್ಸನ್. ಬಸ್ ಚಾಲಕ ಹುದ್ದೆಯಿಂದ ನಿವೃತ್ತಿಯಾದ ನಂತರ ಈ ಮಿನಾರ್ ಮಂಡಲ್ನನ್ನ ತುಳು ಮಂಡಲ್ ತನ್ನ ಕಲ್ಲು ಕ್ವಾರಿಯ ಒಂದು ಟೋಲ್ ಗೇಟ್ ಉಸ್ತುವಾರಿಯಾಗಿ ನೇಮಿಸಿದ್ದ. ಅಷ್ಟೇ ಅಲ್ಲ, ಈ ತುಳು ಮಂಡಲ್ ಯಾರು ಗೊತ್ತಾ? ಟಿಎಂಸಿಯ ಪ್ರಭಾವಿ ನಾಯಕ ಅನುಬ್ರತ ಮಂಡಲ್ ಅವರ ತೀರಾ ಹತ್ತಿರದ ಸಹಚರ. ಆತನ ಮೇಲೆ ಅಕ್ರಮ ಕಲ್ಲಕ್ವಾರಿ ನಡೆಸಿದ, ಜಾನುವಾರು ಸಾಗಾಣಿಕೆ ನಡೆಸಿದ ಗಂಭೀರ ಆರೋಪಗಳಿದ್ದವು. 2022ರಲ್ಲೇ ಈತನ ಮನೆ ಹಾಗೂ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ದಾಳಿ ನಡೆಸಿತ್ತು. ಆ ಬಳಿಕ ಕೊಲೆ ಪ್ರಕರಣ ಒಂದರಲ್ಲಿ ಈತನನ್ನ ಪೊಲೀಸರು ಬಂಧಿಸಿದ್ರು. ಆ ಬಳಿಕ ಬೇಲ್ ಮೇಲೆ ಹೊರಬಂದಿದ್ದ ಈ ತುಳು ಮಂಡಲ್ ಕಳೆದ ಮೇ ತಿಂಗಳಿನಿಂದ ತಲೆ ಮರೆಸಿಕೊಂಡಿದ್ದಾನೆ. ಸಾರ್ವಜನಿಕವಾಗಿ ಈತನ ವೈಭವ ಹೇಗಿತ್ತು ಗೊತ್ತಾ? ಡಿಸೆಂಬರ್ 2024ರಲ್ಲಿ ಈ ತುಳು ಮಂಡಲ್ ತನ್ನ ಮಗಳ ಮದುವೆ ರಿಸೆಪ್ಷನ್ ಅನ್ನ ಉದಯಪುರದ ರಾಜ್ ಲೇಕ್ ಪ್ಯಾಲೇಸ್ ಮಾದರಿಯಲ್ಲಿ ಸೆಟ್ ಹಾಕಿ ಅದ್ದೂರಿಯಾಗಿ ಮಾಡಿದ್ದ. ಬಾಲಿವುಡ್ ಹಾಗೂ ಬೆಂಗಾಲಿ ಸಿನಿರಂಗದ ದಿಗ್ಗಜರೇ ಈ ಮದುವೆಗೆ ಬಂದಿದ್ರು. ಸಾರ್ವಜನಿಕ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆದು ಬದುಕುತ್ತಿದ್ದ ಮಾಫಿಯಾ ಸಿಂಡಿಕೇಟ್ನ ಹಣವೇ ಈಗ ನಿವೃತ್ತ ಬಸ್ ಡ್ರೈವರ್ ಮನೆಯಲ್ಲಿ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕಲ್ಲು ಕ್ವಾರಿ, ಮರಳು ಮಾಫಿಯಾ
ಹಾಗೂ ಗಡಿಭಾಗದ ಅಕ್ರಮ ದಂಧೆಗಳು ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಈ ಘಟನೆ ಅತ್ಯಂತ ದೊಡ್ಡ ಸಾಕ್ಷಿ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪೊಲೀಸರ ಕಾರ್ಯಾಚರಣೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಅಕ್ರಮ ಮರಳು ಹಾಗೂ ಕಲ್ಲು ಮಾಫಿಯಾ ವಿರುದ್ಧ ಸರ್ಕಾರದ ಝೀರೋ ಟಾಲರೆನ್ಸ್ ನೀತಿ ಮುಂದುವರಿಯಲಿದೆ. ಸಾರ್ವಜನಿಕ ಆಸ್ತಿಯನ್ನ ಲೂಟಿ ಮಾಡಿದ ಯಾರನ್ನ ಕೂಡ ಬಿಡೋದಿಲ್ಲ ಅಂತ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಜುಲೈ 17ರಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಬಹಿರಂಗಪಡಿಸಿದ ಲೆಕ್ಕಾಚಾರ ಕೇಳಿದ್ರೆ ನಿಮ್ಗೂ ಕೂಡ ಶಾಕ್ ಆಗುತ್ತೆ. ಬೀರ್ಭೂಮ್ ಕ್ವಾರಿ ವಲಯದಿಂದ ವರ್ಷಕ್ಕೆ ಕನಿಷ್ಠ 1200 ಕೋಟಿ ರೂಪಾಯಿ ಆದಾಯ ಬರಬೇಕಿತ್ತು. ಆದರೆ ಹಳೆಯ ಆಡಳಿತ ಅವಧಿಯಲ್ಲಿ ಸರ್ಕಾರಿ ದಾಖಲೆಗೆ ಜಮೆ ಆಗ್ತಾ ಇದ್ದಿದ್ದು ವರ್ಷಕ್ಕೆ ಕೇವಲ 110 ಕೋಟಿ ರೂಪಾಯಿ ಮಾತ್ರ. ಅಂದ್ರೆ ವರ್ಷಕ್ಕೆ ಬರೋಬ್ಬರಿ 1000 ಕೋಟಿಗೂ ಹೆಚ್ಚು ಹಣ ಟೋಲ್ ಗೇಟ್ಗಳಲ್ಲೇ ಮಾಫಿಯಾ ಸಿಂಡಿಕೇಟ್ಗಳ ಜೇಬು ಸೇರ್ತಾ ಇತ್ತು. ಅಂದ್ರೆ ಇವರ ದಂಧೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಇತ್ತ ಟಿಎಂಸಿ ವಕ್ತಾರ ಕುನಾಲ್ ಘೋಷ್ ಪ್ರತಿಕ್ರಿಯಿಸಿ, ಇಂತಹ ಅಕ್ರಮ ದಂಧೆ ಮಾಡಿದವರು ಮತ್ತು ಅವರಿಗೆ ಬೆಂಬಲವಾಗಿ ನಿಂತು ಲಾಭ ಪಡೆದವರ ವಿರುದ್ಧ ಆಳವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ, ಒಬ್ಬ ಸಾಧಾರಣ ಬಸ್ ಡ್ರೈವರ್ ಮನೆ ಕೇವಲ ಸೇಫ್ ಹೌಸ್ ಅಥವಾ ಹಣ ಬಚ್ಚಿಡುವ ಜಾಗವಾಗಿ ಬಳಕೆಯಾಗಿದೆ. ಸರ್ಕಾರಿ ಖಜಾನೆಗೆ ಸೇರಬೇಕಿದ್ದ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನ ಖಾಸಗಿ ವ್ಯಕ್ತಿಗಳು ಸಿಂಡಿಕೇಟ್ ರಚಿಸಿಕೊಂಡು ಲೂಟಿ ಹೊಡೆದಿದ್ದಾರೆ. ಹಾಗಾದ್ರೆ ಮುಂದೇನಾಗಲಿದೆ? ಈಗಾಗಲೇ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಕಣ್ಣು ಈ ಪ್ರಕರಣದ ಮೇಲಿದೆ. 28.5 ಕೋಟಿ ನಗದು ಹಾಗೂ 15 ಕೆಜಿ ಚಿನ್ನ ಸಿಕ್ಕಿರೋದ್ರಿಂದ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಇಡೀ ತನಿಖೆ ಮತ್ತಷ್ಟು ತೀವ್ರಗೊಳ್ಳಲಿದೆ. ತಲೆಮರೆಸಿಕೊಂಡಿರುವ ಮಾಫಿಯಾ ಕಿಂಗ್ ಪಿನ್ ತುಳು ಮಂಡಲ್ ಸಿಕ್ಕಿಬಿದ್ರೆ ಇನ್ನುಳಿದ ಕಪ್ಪು ಹಣದ ನೆಲೆಗಳು ಹಾಗೂ ರಾಜಕೀಯ ಸಂಪರ್ಕಗಳ ಬಣ್ಣ ಬಯಲಾಗಲಿದೆ. ಸ್ನೇಹಿತರೆ, ಇಲ್ಲಿ ಅಕ್ರಮಗಳು ಹೇಗ್ ನಡೆಯುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ. ತುಳು ಮಂಡಲ್ ನಂತಹ ಅಕ್ರಮ ದಂಧೆಕೋರರು ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ ಕಲ್ಲು ಮತ್ತು ಮರಳನ್ನ ಸಾಗಿಸಲು 100 ಡಂಪರ್ ಟ್ರಕ್ ಗಳನ್ನ ಕಾರ್ಯಾಚರಣೆಗೊಳಿಸ್ತಾ ಇದ್ರು. ದೇವುಚಾ ಕ್ವಾರಿ ವಲಯದಲ್ಲಿದ್ದ 7 ಟೋಲ್ ಗೇಟ್ಗಳ ಮೂಲಕ ಕಲ್ಲು ಮತ್ತು ಮರಳು ತುಂಬಿದ ಟ್ರಕ್ಗಳಿಂದ ನೇರವಾಗಿ ಹಣ ಕಂದಾಯ ವಸೂಲಿ ಮಾಡಲಾಗ್ತಾ ಇತ್ತು. ಸದ್ಯ ಈ ಪ್ರಕರಣ ಹೊರಬಿದ್ದಿದೆ ಅಷ್ಟೇ. ಇದೇ ರೀತಿ ಅಕ್ರಮಗಳು ಅಲ್ಲಲ್ಲಿ ನಡೀತಾ ಇರಬಹುದು. ಆದ್ರೆ ಈ ಬೇಟೆಯಿಂದ ಅಂತವರಿಗೆ ಸಣ್ಣ ಮಟ್ಟಿಗೆ ನಡುಕ ಶುರುವಾಗಿರೋದಂತೂ ಸತ್ಯ. ಪಶ್ಚಿಮ ಬಂಗಾಳದ ಮುಂಬರುವ ರಾಜಕೀಯ ಬೆಳವಣಿಗೆಗಳಲ್ಲಿ ಈ ಅಕ್ರಮ ಸಂಪತ್ತಿನ ಜಪ್ತಿ ಪ್ರಕರಣ ಬಹುದೊಡ್ಡ ಚರ್ಚಾ ವಸ್ತುವಾಗಲಿದೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ನಾಗರಿಕ ತನ್ನ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟಿ ತಿಂಗಳಿಗೆ ಕೆಲವೇ ಸಾವಿರ ರೂಪಾಯಿಗಳಲ್ಲಿ ಜೀವನ ನಡೆಸಲು ಹೆಣಗಾಡ್ತಾ ಇರ್ತಾನೆ. ಆದರೆ ಇನ್ನೊಂದೆಡೆ ಸಾರ್ವಜನಿಕ ಸಂಪತ್ತನ್ನ ಲೂಟಿ ಹೊಡೆದು ಅಕ್ರಮ ದಂಧೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಟ್ರಂಕ್ಗಳಲ್ಲಿ ತುಂಬಿಟ್ಟು ಮೆರೆಯುವ ಇಂತಹ ಮಾಫಿಯಾ ಶಕ್ತಿಗಳು. ಬಸ್ ಡ್ರೈವರ್ ಮನೆಯಲ್ಲಿ ಸಿಕ್ಕ ಈ 28.5 ಕೋಟಿ ರೂಪಾಯಿ ಕೇವಲ ಹಣದ ಕಟ್ಟುಗಳಲ್ಲ, ಇದು ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಯತ್ನಿಸಿದ ಅಕ್ರಮ ಸಿಂಡಿಕೇಟ್ಗಳ ಕರಾಳ ಸಾಕ್ಷಿ. ಇಂತಹ ಕಪ್ಪು ಹಣದ ಸಾಮ್ರಾಜ್ಯಗಳಿಗೆ ಸಂಪೂರ್ಣ ತೆರೆ ಬೀಳಬೇಕಿದೆ. ಕೇವಲ 35,000 ರೂಪಾಯಿ ಪಿಂಚಣಿ ತೆಗೆದುಕೊಳ್ಳುವ ನಿವೃತ್ತ ಬಸ್ ಡ್ರೈವರ್ ಮನೆಯಲ್ಲಿ ಸಿಕ್ಕ 28.5 ಕೋಟಿ ನಗದು ಮತ್ತು 21.5 ಕೋಟಿ ಮೌಲ್ಯದ ಚಿನ್ನ ಸಿಕ್ಕಿಬಿದ್ದಿರುವ ಕಪ್ಪು ಹಣದ ಸಣ್ಣ ತುಣುಕು ಮಾತ್ರವಾ, ಅಥವಾ ಮುಂದೆ ತನಿಖಾ ಸಂಸ್ಥೆಗಳ ಕೈಗೆ ಇಡೀ 1000 ಕೋಟಿ ಮಾಫಿಯಾ ಸಿಂಡಿಕೇಟ್ನ ಮೂಲವೇ ಸಿಗಲಿದೆಯಾ? ಕಾದೋಡಬೇಕಾಗಿದೆ. ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿವೃತ್ತ ನೌಕರನ ಮನೆಯಲ್ಲಿ ಸಿಕ್ಕ ಈ ಕೋಟ್ಯಾಂತರ ರೂಪಾಯಿ ಹಣದ ಹಿಂದಿರುವ ಅಸಲಿ ಸೂತ್ರಧಾರಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕೆ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.